ಅಲ್ಲೆಲ್ಲೂಯ್ಯ. ದೇವರ ಸಂಗಡ ಇರುವಂತದ್ದು ಎಷ್ಟೋ ಒಳ್ಳೇದು ಅಲ್ಲ. ಯಾಕೆಂದ್ರೆ ಈ ಕಳ್ಳರು ಅವ್ರು ಏನೇ ಯೋಗ್ಯತೆ ಇಲ್ಲ, ಯೇಸು ಸ್ವಾಮಿಯ ಜೊತೆಗೆ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ. ಆದ್ರೆ ಈ ಕಳ್ಳರು ಏನು ಮಾಡಿದ? ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅವ್ರು ಯೇಸು ಸ್ವಾಮಿ ಸಿಲುಬೆಲೆ ಇದ್ದಾಗ ಫಸ್ಟ್ ಮಾತು ಹೇಳಿರುವಂತದ್ದು ಈ ಕಳ್ಳರು ಕೇಳ್ತಾ ಇದ್ದಾರೆ. ಏನ್ ಹೇಳಿ? ತಂದೆ, ಇದು ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇದು ಕ್ಷಮಿಸಿ. ಅವಾಗ ಈ ಕಳ್ಳರಿಗೆ ಒಂದು ನಂಬಿಕೆ ಬಂತು, ಇಂಥವ್ರಿಗೆ ಕ್ಷಮಿಸ್ತಾ ಇದೆ ಅಂದ್ರೆ ನಾನು ಕೂಡ ಅಂತ ಪಾಪಿ ಆಗಿದ್ದೇನೆ, ನಾನು ಒಂದೇ ವೇಳೆ ಒಂದು ಮಾತು ಕೇಳಿದ್ರೆ ದೇವರು ನನಗೆ ಕೂಡ ಕ್ಷಮಿಸ್ತಾರೆ. ಅದು ನಂಬಿಕೆಯಿಂದ ತಗ್ಗಿಸಿಕೊಳ್ತಾ. ಯಾಕಂದ್ರೆ ಇಬ್ರು ಕಳ್ಳರು ಇದ್ದಾರೆ. ಒಬ್ರು ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಗೆ ದೋಷಿಸ್ತಾ ಇದ್ದಾರೆ. ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ, ನೀವು ಒಂದು ವೇಳೆ ದೇವರಾಗಿದ್ದಾರೆ, ನೀವು ನಿನ್ನನ್ನೇ ನೀವು ರಕ್ಷಿಸೋ, ಮತ್ತೆ ನಾನು ನಂಬಿಕೆ ಕೂಡ ನೀವು ರಕ್ಷಿಸು ಎಂದು ಹೇಳ್ತಾರೆ. ಆದ್ರೆ ಇನ್ನೊಬ್ರು ಕಳ್ಳರು ಯೇಸು ಸ್ವಾಮಿ ಜೊತೆಗೆ ಇರುವಂತವ್ರು ಅವ್ರು ಏನ್ ಮಾಡ್ತಾ ಇದ್ರಿ? ನಾವು ನಮ್ಮ ಪಾಪ ಶಿಕ್ಷೆಗೆ ತಕ್ಕಂತೆ ನಮಗೆ ಶಿಕ್ಷೆಯನ್ನು ಕೊಡ್ತಾ ಇದೆ, ಸಿಗ್ತಾ ಇದೆ. ಆದ್ರೆ ಇವನು ಏನು ಪಾಪ ಮಾಡಿದ? ಅದೇ ಸಂದರ್ಭದಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ಮೇಲೆ ಅವ್ರಿಗೆ ಒಂದು ನಂಬಿಕೆ ಬಂತು. ಯೇಸು ಸ್ವಾಮಿಯಲ್ಲಿ ಅವ್ರು ಕಂಡಿದ್ದಾರೆ, ಏನೇ ಇವ್ರು ನಿಜವಾದ ದೇವರು, ಇವ್ರು ನಮ್ಗೆ ರಕ್ಷಣೆ ಕೊಡುವ ದೇವರು, ಇವ್ರು ನಮಗೆ ನಿತ್ಯ ಜೀವನ ಕೊಡುವಂತ ದೇವರು, ಇವರಲ್ಲೇ ನಾನು ಪ್ರಾರ್ಥನೆ ಮಾಡುವಾಗ ಕೇಳಿಕೊಳ್ಳುವಾಗ ಖಂಡಿತವಾಗಿ ಈ ದೇವರು ನಮಗೆ ರಕ್ಷಿಸುತ್ತಾನೆ. ಅವಾಗ ಅವ್ರು ಯೇಸು ಸ್ವಾಮಿಯಲ್ಲೇ ಕೇಳಿಕೊಳ್ಳುವಾಗ ಯೇಸು ಸ್ವಾಮಿ ಅವ್ರ ಹೃದಯವನ್ನು ಬಹಳ ಸಾಫ್ಟ್ ಆಗಿಬಿಡುತ್ತೆ. ಅಯ್ಯೋ, ಅಂತ ಕೊನೆ ಪರಿಸ್ಥಿತಿಯಲ್ಲೇ ಕೂಡ ಇವರು ರಕ್ಷಣೆಗೋಸ್ಕರ ಕೂಗುತ್ತಾ ಇದ್ದಾರೆ ಹೇಳಿ ಯೇಸು ಸ್ವಾಮಿ ಅವತ್ತವ್ರಿಗೆ ತಕ್ಷಣ ಇದೇ ಸಮಯದಲ್ಲಿ ಇದೇ ಕಡೆಯಲ್ಲೇ ನಿಜವಾಗಿ ನಾನು ನಿನಗೆ ಹೇಳ್ತೇನೆ, ನನ್ನ ಜೊತೆಗೆ ಪರದೇಶ. ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿ ಈ ಸಮಯದಲ್ಲಿ ಪ್ರಿಯರೇ, ನಾವು ಸಹ